ಬೆಂಗಳೂರಿನ ಜನರಿಗೆ ಕುಡಿಯೋ ನೀರನ್ನ ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಗಳಿಂದ ಬಿಡಲಾಗ್ತಾ ಇತ್ತು. ಆದರೆ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ಅಂತ ತಲುಪ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದ ನೀರನ್ನ ಕೆಆರ್ಎಸ್ ಜಲಾಶಯದಿಂದಲೇ ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯಿಂದ ನಿನ್ನೆಯಿಂದ 1800 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನ ಬಿಡಲಾಗ್ತಾ ಇದೆ. ಆ ಮೂಲಕ ಬೆಂಗಳೂರಿಗೆ ಬಹುತೇಕ ಪ್ರಮಾಣದ ನೀರನ್ನ ಕೆಆರ್ಎಸ್ ಅಣೆಕಟ್ಟೆಯಿಂದಲೇ ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ಇಷ್ಟು ದಿನ ಹೆಚ್ಚಿನ ಪ್ರಮಾಣದ ನೀರನ್ನ ಕಬಿನಿ ಜಲಾಶಯದಿಂದಲೇ ಬಿಡಲಾಗ್ತಾ ಇತ್ತು. ಸ್ವಲ್ಪ ಪ್ರಮಾಣದ ಅಂದರೆ 350ರಿಂದ 400 ಕ್ಯೂಸೆಕ್ ನೀರನ್ನು ಮಾತ್ರ ಕುಡಿಯೋ ನೀರು ಪರ್ಪಸ್ಗಾಗಿ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಬಿಡಲಾಗ್ತಾ ಇತ್ತು. ಯಾವಾಗ ಕಬಿನಿ ಜಲಾಶಯದ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ಅಂತ ತಲುಪ್ತು, ಹಾಗಾಗಿ ಸಂಪೂರ್ಣ ಪ್ರಮಾಣದ ನೀರನ್ನು ಬೆಂಗಳೂರಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದಲೇ ಪೂರೈಸುವಂಥ ಕೆಲಸ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಪ್ರಮಾಣವು ಕೂಡ ಕುಸಿತಾ ಇರುವಂಥದ್ದು. ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇಲ್ಲ. ಇದರಿಂದಾಗಿ ಕಾವೇರಿ ಕೊಳದ ಎಲ್ಲ ಜಲಾಶಯಗಳ ನೀರಿನ ಮಟ್ಟವು ಕುಸಿತ ಆಗ್ತಾ ಇರುವಂಥದ್ದು. ಅದೇ ರೀತಿ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟವು ಕೂಡ ಕುಸಿತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಕೇವಲ 81 ಅಡಿ ನೀರು ಮಾತ್ರ ಇರುವಂಥದ್ದು. ಮತ್ತೊಂದೆಡೆ 11 TMC ನೀರಿನಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗಿರೋದ್ರಿಂದ ಬಳಕೆಗೆ ಲಭ್ಯ ಇರುವಂಥ ನೀರು ಕೇವಲ 6 TMC ಮಾತ್ರ. ಈಗಾಗಲೇ ಕೆಆರ್ಎಸ್ನಿಂದ ಬೆಂಗಳೂರಿಗೆ ಸಂಪೂರ್ಣ ಪ್ರಮಾಣದ ನೀರನ್ನು ಕುಡಿಯೋ ಪರ್ಪಸ್ಗಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಏನು ಕೆಆರ್ಎಸ್ನಿಂದ ಬೆಳೆಗಳಿಗೆ ನೀರು ಹರಿಸಬೇಕು, ಸ್ಟ್ಯಾಂಡಿಂಗ್ ಕ್ರಾಪ್ನ ಉಳಿಸ್ಕೊಳ್ಳೋದಕ್ಕೆ ನಾಲೆಗೆ ನೀರು ಬಿಡಬೇಕು ಅಂತ ಹೇಳಿ ರೈತರು ಕೂಡ ಆಗ್ರಹಿಸ್ತಾ ಇರೋದ್ರಿಂದ ಒಂದು ರೀತಿ ಮಂಡ್ಯ ಜಿಲ್ಲಾಡಳಿತ ಇಕ್ಕಟ್ಟಿಗೆ ಸಿಲುಕಿದೆ. ಅದೇ ರೀತಿ ಸರ್ಕಾರವು ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಮತ್ತೊಂದೆಡೆ ನೀರಿನ ಮಟ್ಟ ಕುಸಿತಾ ಇರೋದ್ರಿಂದ ಮುಂದೆ ಎಲ್ಲೋ ಒಂದು ಕಡೆ ಜಲಕ್ಷಾಮ ಎದುರಾಗುತ್ತಾ ಅನ್ನೋ ಒಂದು ಆತಂಕ ಕೂಡ ಶುರು ಆಗಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಇಷ್ಟು ದಿವಸ ಕಬಿನಿ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯೋ ನೀರನ್ನು ಪೂರೈಕೆ ಮಾಡುವಂಥ ಹೆಚ್ಚಿನ ಪ್ರಮಾಣದ ನೀರನ್ನು ಕೊಡಲಾಗ್ತಾ ಇತ್ತು. ಸ್ವಲ್ಪ ಪ್ರಮಾಣದ ನೀರನ್ನು ಕೆಆರ್ಎಸ್ನಿಂದ ಬಳಕೆ ಮಾಡಲಾಗ್ತಾ ಇತ್ತು. ಯಾವಾಗ ಡೆಡ್ ಸ್ಟೋರೇಜ್ ಅಂತ ಕಬಿನಿ ಜಲಾಶಯ ತಲುಪ್ತು, ಹಾಗಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ಕಾವೇರಿ ಅಂದರೆ ಕೆಆರ್ಎಸ್ ಅಣೆಕಟ್ಟೆಯಿಂದಲೇ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮಳೆ ಬೀಳಲಿಲ್ಲ ಅಂದರೆ ಮುಂದೆ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಎದುರಾಗುವಂಥ ಆತಂಕ ಶುರುವಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಜಲ ಕ್ಷಾಮ ಎದುರಾಗುತ್ತಾ. ಬೆಂಗಳೂರಿನ ಜನರಿಗೆ ಕುಡಿಯೋ ನೀರನ್ನು ಕೆಆರ್ಎಸ್ ಹಾಗೂ ಕಬಿನಿ ಜಲಾಶಯಗಳಿಂದ ಬಿಡಲಾಗ್ತಾ ಇತ್ತು. ಆದರೆ ಮೈಸೂರು ಜಿಲ್ಲೆಯ ಕಬಿನಿ ಜಲಾಶಯದ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ಅಂತ ತಲುಪ್ತಾ ಇರೋದ್ರಿಂದ ಹೆಚ್ಚಿನ ಪ್ರಮಾಣದ ನೀರನ್ನು ಕೆಆರ್ಎಸ್ ಜಲಾಶಯದಿಂದಲೇ ಬಿಡಲಾಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸಬಹುದು, ಕೆಆರ್ಎಸ್ ಅಣೆಕಟ್ಟೆಯಿಂದ ನಿನ್ನೆಯಿಂದ 1800 ಕ್ಯೂಸೆಕ್ ಅಧಿಕ ಪ್ರಮಾಣದ ನೀರನ್ನು ಬಿಡಲಾಗ್ತಾ ಇದೆ. ಆ ಮೂಲಕ ಬೆಂಗಳೂರಿಗೆ ಬಹುತೇಕ ಪ್ರಮಾಣದ ನೀರನ್ನು ಕೆಆರ್ಎಸ್ ಅಣೆಕಟ್ಟೆಯಿಂದಲೇ ಪೂರೈಕೆ ಮಾಡಲಾಗ್ತಾ ಇರುವಂಥದ್ದು. ಇಷ್ಟು ದಿನ ಹೆಚ್ಚಿನ ಪ್ರಮಾಣದ ನೀರನ್ನು ಕಬಿನಿ ಜಲಾಶಯದಿಂದಲೇ ಬಿಡಲಾಗ್ತಾ ಇತ್ತು. ಸ್ವಲ್ಪ ಪ್ರಮಾಣದ ಅಂದರೆ 350ರಿಂದ 400 ಕ್ಯೂಸೆಕ್ ನೀರನ್ನು ಮಾತ್ರ ಕುಡಿಯೋ ನೀರು ಪರ್ಪಸ್ಗಾಗಿ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಬಿಡಲಾಗ್ತಾ ಇತ್ತು. ಯಾವಾಗ ಕಬಿನಿ ಜಲಾಶಯದ ನೀರಿನ ಮಟ್ಟ ಡೆಡ್ ಸ್ಟೋರೇಜ್ ಅಂತ ತಲುಪ್ತು, ಹಾಗಾಗಿ ಸಂಪೂರ್ಣ ಪ್ರಮಾಣದ ನೀರನ್ನು ಬೆಂಗಳೂರಿಗೆ ಕೆಆರ್ಎಸ್ ಅಣೆಕಟ್ಟೆಯಿಂದಲೇ ಪೂರೈಸುವಂಥ ಕೆಲಸ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಪ್ರಮಾಣವು ಕೂಡ ಕುಸಿತಾ ಇರುವಂಥದ್ದು. ಈ ಬಾರಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇಲ್ಲ. ಇದರಿಂದಾಗಿ ಕಾವೇರಿ ಕೊಳದ ಎಲ್ಲ ಜಲಾಶಯಗಳ ನೀರಿನ ಮಟ್ಟವು ಕುಸಿತ ಆಗ್ತಾ ಇರುವಂಥದ್ದು. ಅದೇ ರೀತಿ ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟವು ಕೂಡ ಕುಸಿತಾ ಇದೆ. 124.80 ಅಡಿ ಗರಿಷ್ಠ ಮಟ್ಟ ಹೊಂದಿರುವಂಥ ಕೆಆರ್ಎಸ್ ಅಣೆಕಟ್ಟೆಯಲ್ಲಿ ಕೇವಲ 81 ಅಡಿ ನೀರು ಮಾತ್ರ ಇರುವಂಥದ್ದು. ಮತ್ತೊಂದೆಡೆ 11 TMC ನೀರಿನಲ್ಲಿ 5 TMC ಡೆಡ್ ಸ್ಟೋರೇಜ್ ಆಗಿರೋದ್ರಿಂದ ಬಳಕೆಗೆ ಲಭ್ಯ ಇರುವಂಥ ನೀರು ಕೇವಲ 6 TMC ಮಾತ್ರ. ಈಗಾಗಲೇ ಕೆಆರ್ಎಸ್ನಿಂದ ಬೆಂಗಳೂರಿಗೆ ಸಂಪೂರ್ಣ ಪ್ರಮಾಣದ ನೀರನ್ನು ಕುಡಿಯೋ ಪರ್ಪಸ್ಗಾಗಿ ಬಿಡುಗಡೆ ಮಾಡಲಾಗ್ತಾ ಇದೆ. ಮತ್ತೊಂದೆಡೆ ಏನು ಕೆಆರ್ಎಸ್ನಿಂದ ಬೆಳೆಗಳಿಗೆ ನೀರು ಹರಿಸಬೇಕು, ಸ್ಟ್ಯಾಂಡಿಂಗ್ ಕ್ರಾಪ್ನ ಉಳಿಸ್ಕೊಳ್ಳೋದಕ್ಕೆ ನಾಲೆಗೆ ನೀರು ಬಿಡಬೇಕು ಅಂತ ಹೇಳಿ ರೈತರು ಕೂಡ ಆಗ್ರಹಿಸ್ತಾ ಇರೋದ್ರಿಂದ ಒಂದು ರೀತಿ ಮಂಡ್ಯ ಜಿಲ್ಲಾಡಳಿತ ಇಕ್ಕಟ್ಟಿಗೆ ಸಿಲುಕಿದೆ. ಅದೇ ರೀತಿ ಸರ್ಕಾರವು ಕೂಡ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಮತ್ತೊಂದೆಡೆ ನೀರಿನ ಮಟ್ಟ ಕುಸಿತಾ ಇರೋದ್ರಿಂದ ಮುಂದೆ ಎಲ್ಲೋ ಒಂದು ಕಡೆ ಜಲಕ್ಷಾಮ ಎದುರಾಗುತ್ತಾ ಅನ್ನೋ ಒಂದು ಆತಂಕ ಕೂಡ ಶುರು ಆಗಿರುವಂಥದ್ದು. ಒಟ್ಟಾರೆ ಹೇಳೋದಾದ್ರೆ ಇಷ್ಟು ದಿವಸ ಕಬಿನಿ ಜಲಾಶಯದಿಂದ ಬೆಂಗಳೂರಿಗೆ ಕುಡಿಯೋ ನೀರನ್ನು ಪೂರೈಕೆ ಮಾಡುವಂಥ ಹೆಚ್ಚಿನ ಪ್ರಮಾಣದ ನೀರನ್ನು ಕೊಡಲಾಗ್ತಾ ಇತ್ತು. ಸ್ವಲ್ಪ ಪ್ರಮಾಣದ ನೀರನ್ನು ಕೆಆರ್ಎಸ್ನಿಂದ ಬಳಕೆ ಮಾಡಲಾಗ್ತಾ ಇತ್ತು. ಯಾವಾಗ ಡೆಡ್ ಸ್ಟೋರೇಜ್ ಅಂತ ಕಬಿನಿ ಜಲಾಶಯ ತಲುಪ್ತು, ಹಾಗಾಗಿ ಹೆಚ್ಚಿನ ಪ್ರಮಾಣದ ನೀರನ್ನು ಕಾವೇರಿ ಅಂದರೆ ಕೆಆರ್ಎಸ್ ಅಣೆಕಟ್ಟೆಯಿಂದಲೇ ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಮಳೆ ಬೀಳಲಿಲ್ಲ ಅಂದರೆ ಮುಂದೆ ಕುಡಿಯುವ ನೀರಿಗೂ ಕೂಡ ಸಮಸ್ಯೆ ಎದುರಾಗುವಂಥ ಆತಂಕ ಶುರುವಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ಜಲ ಕ್ಷಾಮ ಎದುರಾಗುತ್ತಾ ಅನ್ನೋ ಒಂದು ಭೀತಿ ಕೂಡ ಶುರುವಾಗಿದೆ. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.